ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮೊಸರು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಯಾವಾಗಲೂ ತರಕಾರಿ ಸಾಂಬಾರಲ್ಲ, ಆ ಥರ ಸಾಂಬಾರು ತಿಂದು ಬೇಜಾರಾಗಿರುತ್ತೆ. ಒಂದು ಸಲ ಅಪರೂಪಕ್ಕೆ ಮೊಸರು ಸಾರು ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಆಮೇಲೆ ನಾನು ಮೂರು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ತೊಗೊಳ್ಳಿ, ನಿಮ್ಮ ಖಾರಕ್ಕೆ ತಕ್ಕನಾಗಿ. ಆಮೇಲೆ ಜೀರಿಗೆ, ಮೆಣಸು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಇದು ಫುಲ್ಲು ನಾವು ರುಬ್ಕೊಳ್ಳೋಕ್ಕೆ ತೊಗೊಂಡಿರೋ ಇಂಗ್ರೀಡಿಯೆಂಟ್ಸು. ನೆಕ್ಸ್ಟು ಇದು ನೋಡಿ, ಈರುಳ್ಳಿ ಮತ್ತು ಒಂದು ಸ್ವಲ್ಪ ಜಜ್ಜಿರೋ ಬೆಳ್ಳುಳ್ಳಿನ ಯಾವಾಗಲೂ ಒಗ್ಗರಣೆಗೆ ಜಜ್ಜಿಬಿಟ್ಟು ಹಾಕ್ಕೊಂಡ್ರೆ ತುಂಬ ಟೇಸ್ಟು. ಅದರಲ್ಲೂ ಮೊಸರು ಸಾಂಬಾರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಇಷ್ಟು ತೊಗೊಂಡಿದ್ದೀನಿ ನೋಡಿ. ನಾನು ಆವಾಗಲೇ ತೋರಿಸಿದ್ನಲ್ಲ, ಅಷ್ಟು ಇಂಗ್ರೀಡಿಯೆಂಟ್ಸ್, ಆ ಪ್ಲೇಟಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಾವು ರುಬ್ಕೋಬೇಕು ನುಣ್ಣಗೆ ನೋಡಿ. ಒಂದು ಗೆಡ್ಡೆ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಆಮೇಲೆ ಕಾಯಿ ತುರಿ, ಜೀರಿಗೆ, ಮೆಣಸು, ಇಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ನೀಟಾಗಿ ನುಣ್ಣಗೆ ಗಂಧ ಬರುತ್ತಲ್ಲ, ಆ ಥರ ಗಂಧದ ಥರ ರುಬ್ಕೋಬೇಕು. ತರಿಯಾಗಿ ರುಬ್ಕೋಬಾರ್ದು. ತರಿಯಾಗಿ ರುಬ್ಕೊಂಡ್ರೆ ಒಂಥರ ಬಾಯಿಗೆ ಸಿಗ್ತಿರುತ್ತೆ, ಚೆನ್ನಾಗಿರಲ್ಲ. ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಅದಕ್ಕೆ ಸಾಸಿವೆ, ಜೀರಿಗೆ ಎಲ್ಲ ಫುಲ್ಲು. ಜೀರಿಗೆ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಅದು ಸಿಡಿದ್ರೇ ಸಾಂಬಾರಿಗೆ ಟೇಸ್ಟು. ನಾವೇನೇ ಸಾಂಬಾರು ಮಾಡಲಿ ಮತ್ತು ಟಿಫನ್ ಐಟಮ್ಸ್ ಏನೇ ಮಾಡಿದ್ರು ಒಗ್ಗರಣೆ ಅಂದಮೇಲೆ ಸಾಸಿವೆ ಸಿಡಿಬೇಕು. ನೆಕ್ಸ್ಟು ನೋಡಿ, ನಾನು ಕರಿಬೇವು ಮತ್ತು ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫುಲ್ಲು ನೀಟಾಗಿ ನಾನು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ಟೇಸ್ಟು ಇರುತ್ತೆ ಅಂತ ನೋಡಿ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. 1 ಮಿನಿಟ್ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಬಿಡ್ತೀವಲ್ಲ, ಆ ರುಬ್ಬಿರೋದನ್ನ ನೀಟಾಗಿ ಅದರೊಳಗಡೆ ಹಾಕಬೇಕು ನೋಡಿ. ಫುಲ್ಲು ನೀಟಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಒಗ್ಗರಣೆ ಆಗಿ ಅದು ಹಸಿ ವಾಸನೆ ಇರುತ್ತಲ್ಲ. ಇವಾಗ ನಾವು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯ್ದು ಒಂಥರ ಘಾಟ್ ಥರ ಇರುತ್ತೆ. ಸೊ ಅದೆಲ್ಲ ಹೋಗಬೇಕು, ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ನೋಡಿ ಈ ಥರ ಕುದಿಸ್ಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಿರುತ್ತೆ, ಆ ಥರ ಎಣ್ಣೆ ಬಿಟ್ಟಿದ್ರೆ ಅದು ನೀಟಾಗಿ ಆಗಿದೆ ಅಂತ ಅರ್ಥ ನೋಡಿ. ಇದೆಲ್ಲ ಆದಮೇಲೆ ನೋಡಿ ಈ ಥರ ಫುಲ್ಲು ನೀಟಾಗಿ ಅದೊಂಥರ ನೀರು ಥರ ಇರುತ್ತಲ್ಲ, ರುಬ್ಬಿದ್ಮೇಲೆ ಅದೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನಾವು ಆದಷ್ಟು ಈ ಥರ ಕುದಿಸಿದಾಗ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಅದು ಕಲ್ಲರ್ಗೆ, ಇದಕ್ಕೆ. ಇಲ್ಲಾಂದರೆ ಫುಲ್ಲು ಗ್ರೀನ್ ಥರ ಕಾಣಿಸ್ತಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿರ್ತೀವಲ್ಲ, ಗ್ರೀನ್ ಥರ ಇರುತ್ತೆ. ನಾವು ಅರಿಶಿನ ಆದಮೇಲೆ ನೋಡಿ ಫುಲ್ಲು ಟೆಕ್ಸ್ಚರ್ ಚೇಂಜು ಮತ್ತು ಕಲ್ಲರ್ ಅಂತೂ ಇನ್ನೂ ಒಂಥರ ಬ್ಯೂಟಿಫುಲ್ ಕಲರ್ ಇದೆ ನೋಡಿ. ಇದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲ್ಲರು. ಆದಷ್ಟು ನಾವು ಅರಿಶಿನ ಪುಡಿನ ಲಾಸ್ಟ್ಗೆ ಹಾಕ್ಕೋಬೇಕು. ಯಾಕಂದರೆ ಈರುಳ್ಳಿ ಎಲ್ಲ ನೀಟಾಗಿ ಬೇಯಬೇಕು ಅಂದರೆ ಲಾಸ್ಟಿಗೆ ಹಾಕ್ಕೋಬೇಕು. ಮೊದಲೇ ಅರಿಶಿನ ಪುಡಿ ಹಾಕ್ಬಿಟ್ರೆ ಅದು ಬೇಯಲ್ಲ ಚೆನ್ನಾಗಿ. ಸೊ ಅದಕ್ಕೆ ನಾನು ಲಾಸ್ಟಿಗೆ ಹಾಕಿ ಅದನ್ನು ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಆಫ್ ಮಾಡಿದೆ ನೋಡಿ. ಅದು ಫುಲ್ಲು ಆರಬೇಕು. ಆರಾದಮೇಲೆ 1 ಕಪ್ ಮೊಸರನ್ನ ಆ್ಯಡ್ ಮಾಡಬೇಕು. 1 ಕಪ್ ಮೊಸರನ್ನ ನೋಡಿ ಇವಾಗ ಇದಕ್ಕೆ ಆ್ಯಡ್ ನೋಡಿ. ಆರಿದೆ, ನಾನು ಕೈಯಲ್ಲೇ ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ಲು ಪಾತ್ರೆ ನೋಡಿ ಈ ಥರ ನೀಟಾಗಿ ಮೊಸರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ನೀರು ಥರನೂ ಇರಬಾರ್ದು. ನಮ್ಗೆ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇರುತ್ತೆ. ನಾನು ಇದಕ್ಕೆ 3 ಹಸಿರು ಮೆಣಸಿನ್ಕಾಯಿ ತಗೊಂಡಿದ್ದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನೆಕ್ಸ್ಟ್ ನೋಡಿ, ಇದಕ್ಕೆ ಮುದ್ದೆಗೆಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಯಜಮಾನರು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ತಿಂದರು ಹೊಟ್ಟೆ ತುಂಬ. ಓಕೆ, ಥ್ಯಾಂಕ್ ಯು.